ನಿತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಜಿ.ಇ. ರವಿಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ಸಮಿತಿ ಅಧ್ಯಕ್ಷ ಎಸ್. ಜಯರಾಮ್ ನೇತೃತ್ವದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎನ್. ಚೆಲುವೇಗೌಡ, ಟೂರ್ ಸ್ವಾಮಿ, ಆರುಹಳ್ಳಿ ಬಾಲೇಗೌಡ, ನಿವೃತ್ತ ಶಿಕ್ಷಕ ವೆಂಕಟೇಶ್, ಯೋಗ ಸಮಿತಿ ಸದಸ್ಯರಾದ ಕೃಷಿ ಇಲಾಖೆ ಸೋಮಶೇಖರ್, ಶಿಕ್ಷಕರಾದ ಡಿ. ಶಿವಣ್ಣ, ಎಸ್. ನಾಗೇಂದ್ರ, ನಿವೃತ್ತ ಪೊಲೀಸ್ ಅಧಿಕಾರಿ ಜವರೇಗೌಡ, ಪುಟ್ಟಮಾದೇಗೌಡ ಸೇರಿದಂತೆ ಇತರರಿದ್ದರು. ನೀವು ಸ್ವಲ್ಪ ಆ ಕಡೆಗೆ ಆಯ್ತು. ಆತ್ಮೀಯ ಬಂಧುಗಳೇ, ನಮ್ಮ ಕೌಡಗೆರೆ ರವಿ ಅಣ್ಣವರು ಭಾರಿ 25 ವರ್ಷದಿಂದ ಅವ್ರು ಸಿಂಗೋಡ ಕೈ ತಗೊಂಡವ್ರೆ. ಒಳ್ಳೇದಾಗಲಿ. ನಮ್ಗೆ 25 ವರ್ಷದಿಂದ ವಿಶ್ವಾಸ. ನಮ್ಮ ಯೋಗ ಟೀಮ್ ಸದಸ್ಯರಿಗೆಲ್ಲರೂ ಕೂಡ ಕೌಡಗೆರೆ ರವಿ ವಿಶ್ವಾಸ. ಅವರು ಚೆನ್ನಾಗಿರಲಿ, ಅವ್ರ ಕುಟುಂಬ ಅಂತ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಒಳ್ಳೇದಾಗಲಿ. ರವಿಯವರು ಭಾಳ ನಿಜವಾಗ್ಲೂ ಕೂಡ ಒಂದು ಸಾಧನೆ. ಯಾಕೆಂದರೆ ಒಂದು ಸಂಘ ಸಂಸ್ಥೆಯಲ್ಲಿ ಸತತವಾಗಿ ಅಧ್ಯಕ್ಷರಾಗೋದು ಭಾಳ ಕಷ್ಟದ ಕೆಲಸ. ಆದರೆ ಅವರು ಮಾಡ್ಕೊಂಡು ಬಂದಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಅಂದರೆ ಯಾವಾಗ ಕೂಡ ನಾವು ಸಂತೋಷ ಪಡಬೇಕಾದಂಥ ವಿಚಾರ. ಮತ್ತು ಇನ್ನೊಂದು ಏನು ಅಂದರೆ, ಮೊದಲು ನಾವು ಒಂದು ವಾಕ್ ಟೀಮ್ ಇತ್ತು IB ಹತ್ರ, ಅದರಲ್ಲಿ ಅವರು ಕೂಡ ಸದಸ್ಯರಾಗಿದ್ದರು. ಇತ್ತೀಚೆಗೆ ನಾವು ಭಿನ್ನವಾಗಿದ್ದೀವಿ ಅಷ್ಟೇ. ಭಿನ್ನ ಅಂತಂತಂದರೆ ಅವರು ಬೇರೊಂದು ಆ ಕಡೆ ಮಾರ್ಗದಲ್ಲಿ ಹೋಗ್ತಾರೆ, ನಾವು ಈ ಕಡೆ ಮಾರ್ಗದಲ್ಲಿ ಬರ್ತೀವಿ. ಆದರೂ ಕೂಡ ವಿಶ್ವಾಸ ಮತ್ತು ಪ್ರೀತಿ ಅದು ಇರೋದ್ರಿಂದ ಇವತ್ತು ಅವ್ರನ್ನ ಸನ್ಮಾನಿಸಬೇಕು ಅಂತೇಳಿ ಜಾರಮ್ಮನವರು ನಾವೆಲ್ಲ ತೀರ್ಮಾನ ಮಾಡಿದ್ಮೇಲೆ ಖಂಡಿತವಾಗ್ಲೂ ಇವತ್ತು ಅವ್ರಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ. ಸತತವಾಗಿ ಹೀಗೆ ಗೆಲ್ಲಿ 4-6 ಜನಗಳಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಲಿ, ಉತ್ತಮವಾದ ಕೆಲಸವನ್ನು ಮಾಡಿ ಸಹಿಸಿಕೊಳ್ಳಿ ಎನ್ನುವಂಥ ಆರೈಕೆಯನ್ನು ನಾವು ಮಾಡ್ತೀವಿ. ಮತ್ತು ಅದರ ಜೊತೆಯಲ್ಲಿ ಆಯಸ್ಸು ಮತ್ತು ಆರೋಗ್ಯ ಎಲ್ಲವೂ ಕೂಡ ರವಿಯವರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಯೋಗ ಟೀಮ್ ಅಧ್ಯಕ್ಷರಾದಂಥ ಜಯರಾಮಣ್ಣವ್ರೆ, ನಮ್ಮ ಹಿರಿಯರಾದಂಥ ಚೆಲುವೇಗೌಡ್ರೆ, ನಮ್ಮ ನಿವೃತ್ತಿ ಹೊಂದಿರುವಂಥ ವೆಂಕಟೇಶ್ ಮಾಸ್ಟ್ರೆ, ನಮ್ಮ ಕೃಷಿ ಆಫೀಸಲ್ಲಿರುವಂಥ ಸೋಮಣ್ಣವ್ರೆ, ನಮ್ಮ ಎಲ್ಲರಿಗೂ ಬಸ್ ಓಡಿಸ್ಕೊಂಡ್ರೆ ಕರ್ಕೊಂಡೋಗೆಲ್ಲ ಹೊರಳೆ ಟೂರ್ ತೋರಿಸುವಂಥ ಸ್ವಾಮಣ್ಣವ್ರೆ, ನಮ್ಮ ಮೇಷ್ಟ್ರಾದಂಥ ಶಿವಣ್ಣವ್ರೆ, ಮಲೆಗೌಡ್ರೆ, ನಮ್ಮ ಜವರೇ ಹಿರಿಯರಾದಂಥ ನಿವೃತ್ತಿ ಹೊಂದಿರುವಂಥ ನಮ್ಮ ಜವರೇಗೌಡ್ರೆ, ನಮ್ಮ ಇವರು ಮೊನ್ನೆ ತಾನೇ ನಿವೃತ್ತಿ ಆಗಿರುವಂಥ ನಾಗೇಂದ್ರವ್ರೆ, ಇವೆಲ್ಲ ಸಹಕಾರ ಯೋಗ ಟೀಮ್ನವರು ನಮಗೆ ಸಹಕಾರ ಮಾಡಿದ್ರೆ ನಮ್ಮ ಕೈಲಾದಂಥ ಸಹಾಯ ಮಾಡಿ ವಿಶ್ವಾಸ ಉಳಿಸ್ಕೊಂಡು ನಮ್ಮ ಸಂಘದಿಂದ ಸವಲತ್ತುಗಳಾಗುವಂಥವ ನಮ್ಮ ತಾಲೂಕಾದ್ಯಂತ ಏನು ವಿಶ್ವಾಸ ಕೊಟ್ಟು ಇವತ್ತು ಎಲ್ಲರಿಗೂ ನಮಗೆ ಆಯ್ಕೆ ಮಾಡಿ ಸತತವಾಗಿ ಜಯರಾಮಣ್ಣ ಹೇಳ್ದಂಗೆ ಸಹಕಾರ ನೀಡುವಂಥ ಪಕ್ಷಾತೀತ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಉಳಿಸ್ಕೊಂಡು ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲ ಕರೆಸಿ ನಮ್ಮ ಸನ್ಮಾನ ಮಾಡೋದಕ್ಕೆ ನಿಮಗೆಲ್ಲ ಋಣಿಯಾಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತಿದ್ದೆ.